ಮಹಿಳಾ ಮೀಸಲಾತಿಗೆ ಸೋಲಾಗಲಿಲ್ಲ, ಇವರ ಕುಟಿಲ ತಂತ್ರಗಳಿಗೆ ಸೋಲಾಗಿದೆ. ಭಾರತೀಯ ಜನತಾ ಪಾರ್ಟಿ RSS ಅವರ ಕುಟಿಲ ತಂತ್ರ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಈ ಮಹಾನ್ ಸ್ವತಂತ್ರ ಭಾರತದಲ್ಲಿ ಕುಟಿಲ ತಂತ್ರದಿಂದ ಅನಾಯಾಸವಾಗಿ ಅಧಿಕಾರವನ್ನ ಹಿಡಿಯಲು ಪ್ರಯತ್ನ ಮಾಡಿದಂತಹ RSS ಭಾರತೀಯ ಜನತಾ ಪಾರ್ಟಿಯವ್ರನ್ನ ಲೋಕಸಭೆಯಲ್ಲಿ ವಿಫಲ ಮಾಡಿ, ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಈ ಕುಟಿಲ ತಂತ್ರವನ್ನ, ಇದು ದೊಡ್ಡ ಒಂದು ಚಕ್ರ ವ್ಯೂಹವನ್ನೇ ಭೇದಿಸಿ ರಾಷ್ಟ್ರದ ಗೆಲುವು ಮತ್ತು ಸ್ವತಂತ್ರ ಭಾರತದ ಸಂವಿಧಾನದ ಗೆಲುವು, ಅದನ್ನ ನಾವು ನಿನ್ನೆ ನೋಡಪ್ಪ ಒಂದು ಒಳ್ಳೆಯ ಚರ್ಚೆ ಆಯ್ತು ಪಾರ್ಲಿಮೆಂಟ್ ಅಲ್ಲಿ. ಇವರು ಎಲ್ಲೂ ಸಹ ನರೇಂದ್ರ ಮೋದಿ ಅವರ ಭಾಷಣ ನೀವು ನೋಡಿದಾಗ ಎಲ್ಲೂ ಸಹ ಮಹಿಳಾ ಮೀಸಲಾತಿ ಬಗ್ಗೆ ಮಾತೇ ಆಡಿಲ್ಲ. ಅವರು ಮಾತಾಡಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಮೇಲೆ ಮಾತಾಡಿರ್ತಕ್ಕಂಥದ್ದು, ಇದು ನೋಡಿದಾಗ ಇದು ಕುಟಿಲ ತಂತ್ರವೇ. ಆದ್ರಿಂದ ಈ RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ಈ ತಂತ್ರಗಳನ್ನ ಸೋಲಿಸಿದಕ್ಕೆ ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಅಭಿನಂದನಾರ್ಹರು. ಅದ್ರ ಜೊತೆಗೆ ಎಲ್ಲ ವಿರೋಧ ಪಕ್ಷದ ನಾಯಕರೆಲ್ಲ ಸಹ ಒಂದಾಗಿ ಸಂವಿಧಾನವನ್ನ, ಈ ರಾಷ್ಟ್ರವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಲ್ಲ, ಇದು ಈ ರೀತಿ ಕಾಂಗ್ರೆಸ್ ನಡೆ ಅಥವಾ ವಿಪಕ್ಷಗಳ ನಡೆ ಇಡೀ ದೇಶದ ಮಹಿಳೆಯರಿಗೆ ಮಾಡಿದ ಅಪಮಾನ ಅಂತ ಬಿಜೆಪಿ ಆರೋಪ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನಾದ್ರು ನಿಜವಾದ ಕಳಕಳಿ ಇದ್ರೆ ಮಹಿಳೆಯರ ಮೇಲೆ, 2023ರಲ್ಲಿ ಮಹಿಳಾ ಮೀಸಲಾತಿಯನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದೀವಿ. ಅದಕ್ಕಿಂತ ಮೊದಲು 2015ನಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ UPA ಸರ್ಕಾರ ಇದ್ದಾಗ ಅದನ್ನ ಪಾಸ್ ಮಾಡಿಸಿದ್ರು. 2023ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಈ ವಿಧೇಯಕವನ್ನ ಇವ್ರು ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? 24ರಲ್ಲಿ ಇವ್ರು ಅನುಷ್ಠಾನಕ್ಕೆ ತರಲಿಕ್ಕೆ ವಿಚಾರಗಳಿತ್ತು. ಅಂದ್ರೆ ಇವರು ಕೇವಲ ಮೊಸಳೆ ಕಣ್ಣೀರ್ ಹಾಕೋ ಜನ. ಇವರಲ್ಲಿ ಏನಾದರೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಮಹಿಳೆಯರು ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಅವರ ಬೇರೆ ಬೇರೆ 21 ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ, ಎಷ್ಟು ಜನ ಮಹಿಳಾ ಮಂತ್ರಿಗಳಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಫ್ ಟಿಕೆಟ್ ಇಲ್ಲಿ ದೆಹಲಿಯಲ್ಲಿ ಒಂದು ಮಹಿಳೆಯನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರ ಕೈಲಿ ಏನೂ ಇಲ್ಲ. ಆದ್ರಿಂದ ಇದು ಮೊಸಳೆ ಕಣ್ಣೀರ್ ಅಷ್ಟೇ ಮಹಿಳೆಯರ ಬಗ್ಗೆ. ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಇವರು ಮೀಸಲಾತಿ ಅಂತ ಬಂದ್ರೆ ನಾವು ತಯಾರಿದ್ದೀವಿ ಅದನ್ನ ಮಾಡ್ಲಿಕ್ಕೆ. 543ರಲ್ಲಿ ಮಾಡಬಹುದಲ್ಲ. ಈಗ ಏನು ಜನಗಣತಿ ಆಧಾರದ ಮೇಲೆ ಮಾಡಿದ್ರು, ಅದು 2011ರಲ್ಲಿ ಮಾಡ್ಬೇಕಾದ್ರೆ 543ರಲ್ಲಿ ಮಾಡಬಹುದು. ಮತ್ತೊಂದು ಗಣತಿನಲ್ಲಿ ಮಾಡ್ಬೇಕಾದ್ರೆ 2026ನೇ ಗಣತಿನಲ್ಲಿ ಮಾಡ್ಬೇಕಾಗುತ್ತೆ. ಅದು ಸಮಯ ತೆಗೆದುಕೊಳ್ಳುತ್ತೆ. ಆಗದೇ ಇರೋ ವಿಚಾರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಪ್ಲಕಾರ್ಡ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಗಲೇ ಗೊತ್ತಿದೆ. ಇದು ಕೇವಲ ಡ್ರಾಮಾ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಅಲ್ಲ, ಇರೋದ್ರಲ್ಲೇ ಮಾಡೋದಕ್ಕಿಂತ ಹೆಚ್ಚುವರಿಯಾಗಿ ಸೀಟ್ ತಕ್ಕೊಂಡು ಮಾಡಿದ್ರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈಗ ಪುರುಷರನ್ನ, ಭಾರತೀಯ ಜನತಾ ಪಾರ್ಟಿಯ ಪುರುಷರನ್ನ ಕಾಪಾಡ್ಲಿಕ್ಕೋಸ್ಕರ ಉತ್ತರ ಭಾರತದಲ್ಲಿ ಅವರ ಸ್ಥಾನಮಾನಗಳ ಉಳಿಸ್ಕೊಳ್ಳಿಕ್ಕೋಸ್ಕರ ಮಹಿಳೆಯರನ್ನ ಮೀಸಲಾತಿಯನ್ನ ಮುಂದಿಟ್ಟು ಇದೊಂದು ಕುಟಿಲ ತಂತ್ರ ರೂಪಿಸಿದ್ದಾರೆ ವಿನಃ ಇದರಲ್ಲಿ ಯಾವುದೇ ರೀತಿಯ ಮಹಿಳೆಯರ ಬಗ್ಗೆ ಒಳ್ಳೆಯದು ಯೋಚನೆಯೇ ಇರಲಿಲ್ಲ. ಆದ್ರಿಂದ ನಿನ್ನೆ ನಡೆದಂತಹ ಒಂದು ಲೋಕಸಭೆಯ ಚರ್ಚೆ ಮತ್ತು ಏನು ಭಾರತೀಯ ಜನತಾ ಪಾರ್ಟಿ RSSಗೆ ಒಂದು ಸೋಲಾಯಿತು, ಇದು ಸಂವಿಧಾನದ ಗೆಲುವು, ವಿರೋಧ ಪಕ್ಷದ ಏಕತೆಯ ಗೆಲುವು ಮತ್ತು ರಾಹುಲ್ ಗಾಂಧಿ ಅವರ ಗೆಲುವು. ಈ ಚಕ್ರವನ್ನು ಮೀರಿಸಿ ಬಂದಿರತಕ್ಕಂಥದ್ದು ನೋಡಿದಾಗ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.